ಫಾಸ್ಟ್ ಆಗಿ ಕಟಿಂಗ್ ಆಗುತ್ತಾ? ಓಕೆ. ಈಗ ನಮ್ಮ ಮನೆಗೆ ಬಂದಿರುವಂತ ಡೆಲಿವರಿಯಲ್ಲಿ ಈ ತರ ಬಾಕ್ಸ್ ಗಳಿದ್ರೆ ಅದೇ ವಾಪಸ್ ಗುಜ್ರಿಗೆ ಹಾಕಿದ್ರೆ ಆ ಗುಜ್ರಿಗೆ ಒಂದು ತಗೊಂಡೋಗಿ ಮಿಲ್ಲಲ್ಲಿ ಹಾಕ್ತಾನೆ. ಅದೇ ಮಿಲ್ಲಲ್ಲಿ ರೋಲ್ ರೆಡಿ ಮಾಡಿ ಮತ್ತೆ ವಾಪಸ್ ಸೂಪರ್. ಓಕೆ, ಇದೀಗ ಪ್ರಿಂಟ್ ಆಗಿ ಆ ಕಡೆ ಬರುತ್ತೆ, ಡೈರೆಕ್ಟ್ ಆಗಿ ಹೋಗುತ್ತೆ. ಒಂದು ಫ್ಲೂಟಿಂಗ್ ಆಗುತ್ತೆ. ಇಲ್ಲಿ ಗಮ್ ಅಂಟ್ಕೊಂಡ್ಬಿಟ್ಟು ಇದಕ್ಕೆ ಅಪ್ಲೈ ಆಗುತ್ತೆ. ಯೂಶುವಲಿ ಇದಕ್ಕೆ ಪಿನ್ ಏನಾಗುತ್ತೆ, ರಸ್ಟ್ ಹಿಡಿಯೋ ಚಾನ್ಸಸ್ ಆಯ್ತು, ಆಮೇಲೆ ಅದಕ್ಕೆ ಪೌಚಸ್ ಗೆ ಅಡ್ಡ ಆಗಿ ಅದು ಕಟ್ ಆಗ ಲೀಕೇಜ್ ಚಾನ್ಸಸ್ ಇರುತ್ತೆ. ಸೊ ಅವಾಗ ಇಲ್ಲಿ ಪಿನ್ನಿಂಗ್ ಬರಲ್ಲ, ಫ್ಲಾಪ್ ಪೇಸ್ಟಿಂಗ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಕೈಯಲ್ಲೇ ಮಾಡ್ಬೇಕಲ್ಲ? ಹೌದು, ಇದಕ್ಕೂ ಮಷಿನ್ ಬರುತ್ತೆ, ಎಷ್ಟೊಂದು ಸ್ಪೀಡ್ ಆಗಲ್ಲ. ಓಕೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನು ಇವತ್ತು ಹುಬ್ಬಳ್ಳಿಗೆ ಬಂದಿದ್ದೀನಿ. ಹುಬ್ಬಳ್ಳಿಯಲ್ಲಿ ನಮ್ಮ ಸ್ನೇಹಿತರಾಗಿರುವಂತಹ ನಂದೀಶ್ ಅವರ ಫ್ಯಾಕ್ಟ್ರಿ ನೋಡಬೇಕು ಅಂತ ಬಂದೆ. ಇವ್ರು ನನ್ನ ಕಳೆದ 2 ವರ್ಷದಿಂದ ಗೊತ್ತು. ಸೊ ಇವರ ಫ್ಯಾಕ್ಟ್ರಿಲಿ ಈ ತರದ ಕಾರ್ಡ್ಬೋರ್ಡ್ ಬಾಕ್ಸ್ಗಳನ್ನ ರೆಡಿ ಮಾಡ್ತಾರೆ. ಇವತ್ತಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ನೀವೆಲ್ಲ ನೋಡಿರ್ಬೋದು, ನಿಮ್ಮ ಮನೆಗಳಲ್ಲೂ ನೀವು ಇದನ್ನ ಬಿಸಾಕಿರ್ಬೋದು. ಸೊ ಈ ಕಾರ್ಡ್ಬೋರ್ಡ್ ಬಾಕ್ಸ್ ಹೆಂಗ್ ರೆಡಿ ಆಗುತ್ತೆ ಅನ್ನೋದು ಸುಮಾರು ಜನರಿಗೆ ಗೊತ್ತಿಲ್ಲ. ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಬಾಕ್ಸ್ ಹೆಂಗ್ ರೆಡಿ ಆಗುತ್ತೆ, ಇದಕ್ಕೆ ಯೂಸ್ ಮಾಡುವಂತ ಮೆಟೀರಿಯಲ್ಗಳು ಎಲ್ಲೆಲ್ಲಿ ಹೆಂಗೆ ಆಗಿ ಬರುತ್ತೆ, ಮತ್ತೆ ಒಂದು ಬಾಕ್ಸ್ ಪ್ರೋಸೆಸ್ ಹೆಂಗಿರುತ್ತೆ. ಈಗ ಈ ಬಾಕ್ಸ್ ಅನ್ನ ನಾವು ಹಿಂಗ್ ಮಾಡ್ಬಿಟ್ಟು ಹಿಂಗ್ ಪಲ್ಟಿ ಮಾಡ್ಬಿಟ್ಟು, ನಮ್ಮ ಹಳೆ ಶೈಲಿ ಇದು, ಈಗೆಲ್ಲ ತುಂಬಾ ಅಪ್ಡೇಟ್ ಆಗಿದೆ ಅಲ್ಲ ಸರ್? ಬೇರೆ ಬಾಕ್ಸ್ಗಳು ಇದೆ. ಸೊ ಈ ತರ ಬಾಕ್ಸ್ ಮಾಡಿ ನಾವು ಡೆಲಿವರಿ ಕೊಡ್ತೀವಿ. ಕೊರಿಯರ್ ಈ ತರ ರೆಡಿ ಆಗುತ್ತೆ, ಕೊರಿಯರ್ ಬಾಕ್ಸ್ಗಳು ಈ ತರ ರೆಡಿ ಆಗುತ್ತೆ. ಸೊ ಈ ಬಾಕ್ಸ್ ಮಾಡೋ ಹಿಂದಿನ ಶ್ರಮ ಇದೆಯಲ್ಲ, ಇಲ್ಲಿಂದ ಶುರು ಆಗುತ್ತೆ, ಹಂಗೋಗಿ ಹಂಗ್ ಬಂದು ಆ ರೀತಿ ರೆಡಿಯಾಗಿ ಬರುತ್ತೆ. ಮಿನಿಮಮ್ ಒಂದು 7 ಮಷೀನ್ ಅಲ್ಲಿ ವರ್ಕ್ ಆಗುತ್ತೆ. ಎಸ್, ನಂದೀಶ್ ಅವ್ರು ಇಲ್ಲೇ ಇದ್ದಾರೆ ಸರ್. ಕಾರ್ಯಕ್ರಮ ಸ್ವಾಗತ. ನಿಮ್ಮ ಫ್ಯಾಕ್ಟ್ರಿಗೆ ಇವತ್ತು ಬಂದಿರೋ ಉದ್ದೇಶ ಸಿಂಪಲ್ ಆಗಿ ಇದನ್ನ ತಿಳ್ಕೊಂಡು ಹೋಗ್ಬೇಕು ಅಂತ ಬಂದೆ. ಇಲ್ಲಿ ಬಂದಾಗುತ್ತಾಯ್ತು, ಇಲ್ಲ ಇದನ್ನ ವಿಡಿಯೋ ಮಾಡಿ ನಮ್ ಜನಗಳಿಗೆ ತೋರ್ಸೋಣ. ಒಂದು ಬಾಕ್ಸ್, ಕರ್ಟನ್ ಬಾಕ್ಸ್ ಅನ್ನ ತೆಗೆದು ಬಿಸಾಕ್ ಬಿಡ್ತೀವಿ ನಾವು. ಅದನ್ನ ಬಿಸಾಕ್ಬಾರ್ದು ಅನ್ನೋ ಉದ್ದೇಶನೂ ಇದೆ ಈ ವಿಡಿಯೋ ಹಿಂದೆ. ಸರ್, ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿಂದ ಸ್ಟಾರ್ಟ್ ಆಗೋದು? ಈಗ ಇಲ್ಲಿ ಬರುತ್ತೆ ಫಸ್ಟ್ ಈ ಮೆಟೀರಿಯಲ್. ಇದೆಲ್ಲ ರಾ ಮಟೀರಿಯಲ್, ಪೇಪರ್. ಇದನ್ನ ಫಸ್ಟ್ ಪೇಪರ್ ಕಟ್ ಮಾಡ್ಕೊಂತೀವಿ. ಯಾವ ಸೈಜಿಗೆ ಬೇಕು ಆ ಸೈಜಿಗೆ ತರಿಸಿರ್ತೀವಿ. ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ತರ ಇರುತ್ತೆ ಆ ತರ ತರಿಸ್ಬಿಟ್ಟು ಫಸ್ಟ್ ಪೇಪರ್ ಕಟ್ ಮಾಡ್ಕೊಂತೀವಿ. ಇದು ಬಿಳಿ ಇದೆ, ಇದು ಬೇರೆ ಕಲರ್ ಇದೆ, ಏನಿದು ಸರ್? ಟಾಪ್ ಪೇಪರ್ ಅಂತೀವಿ ನಾವು, ವರ್ಜಿನ್ ಕ್ರಾಫ್ಟ್ ಅಂತ ಹೇಳಿ. ಸೊ ಇದು ಟಾಪ್ ಪೇಪರ್, ಪ್ರಿಂಟಿಂಗ್ ನೀಟಾಗಿ ಕಾಣುತ್ತೆ ಅಂತ ಹೇಳಿ. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಕೊಟ್ಟಿರ್ತಾರೆ, ಇದೇ ತರ ಬೇಕು ಅಂತ ಹೇಳಿ. ಸೊ ಅವರಿಗೋಸ್ಕರ ಅವ್ರು ಇಲ್ಲ ನನಗೆ ನ್ಯಾಚುರಲ್ ಶೇಡ್ ಅಲ್ಲೇ ಕೊಡಿ ಅಂತಂದ್ರೆ ನ್ಯಾಚುರಲ್ ಪೇಪರ್ ಕಲರ್ ಇದು ಗೋಲ್ಡನ್ ಎಲ್ಲೋ ಅಂತ ಹೇಳ್ತೀವಿ, ಕಲರ್ಡ್ ಪೇಪರ್. ಪ್ರಿಂಟಿಂಗ್ ಗೋಸ್ಕರ ಒಬ್ಬೊಬ್ರು ಕೇಳ್ತಾರೆ, ಅದನ್ನ ಕೊಡ್ತೀವಿ. ಈಗ ಇಲ್ಲಿ ಇಷ್ಟೆಲ್ಲ ನೀವು ರಾ ಮೆಟೀರಿಯಲ್ ಗಳನ್ನ ಇಟ್ಟಿದ್ದೀರಾ. ಎಸ್ ಸರ್. ಇದನ್ನ ನೀವು ಬೇರೆ ಕಡೆಯಿಂದ ತರಿಸ್ತೀರಾ ಇಲ್ಲಿಗೆ? ಹೌದು, ಶಿವಮೊಗ್ಗ, ಬೆಂಗಳೂರು, ಕರ್ನಾಟಕದಲ್ಲೇ ಸಿಗುತ್ತೆ. ನೋಡಿ, ಇದು ಇಲ್ಲಿ ಬರುತ್ತೆ. ಆದ್ರೆ ಇದು ಎಂತದ್ರಲ್ಲಿ ರೆಡಿ ಆಗುತ್ತೆ ಅನ್ನೋದು ಬೇಕಲ್ಲ. ಇದನ್ನ ನೀವೇನ್ ಡಸ್ಟ್ಬಿನ್ ಹಾಕ್ತೀರಾ, ಅದೇ ಸುಮ್ಮನೆ ರೀಸೈಕಲ್ ಆಗ್ಲಿಕ್ಕೆ ಮತ್ತೆ ಮಿಲ್ಲಿಗೆ ಹೋಗುತ್ತೆ. ಅದೇ ರೀಸೈಕಲ್ ಆಗಿ ಮತ್ತೆ ಇದು ಪೇಪರ್ ಆಗಿ ಬರುತ್ತೆ. ಈಗ ನಮ್ಮ ಮನೆಗೆ ಬಂದಿರುವಂತ ಡೆಲಿವರಿಯಲ್ಲಿ ಈ ತರ ಬಾಕ್ಸ್ ಗಳಿದ್ರೆ ಅದೇ ವಾಪಸ್ ಗುಜ್ರಿಗೆ ಹಾಕಿದ್ರೆ ಆ ಗುಜ್ರಿಗೆ ಒಂದು ತಗೊಂಡೋಗಿ ಮಿಲ್ಲಲ್ಲಿ ಹಾಕ್ತಾನೆ. ಅದೇ ಮಿಲ್ಲಲ್ಲಿ ರೋಲ್ ರೆಡಿ ಮಾಡಿ ಮತ್ತೆ ವಾಪಸ್. ನೋಡಿ, ಯಾಕೆ ಇದನ್ನ ಇವ್ರ ಹತ್ರ ಒತ್ತಿ ಕೇಳಿದೆ ಅಂದ್ರೆ, ಇದನ್ನ ಯಾವತ್ತೂ ನೀವು ಬಿಸಾಕ್ಬೇಡಿ. ಇದೊಂದು ಬಾಕ್ಸ್ ಇದೆ ಅಂತ ಹೇಳ್ಬಿಟ್ಟು ತೆಗೆದತ್ತು ಬಿಸಾಕೋದು, ಬೇರೆ ಎಲ್ಲ ಹಾಕೋದು, ಪರಿಸರ ಹಾಳು ಮಾಡೋದು ಬೇಡ. ಪರಿಸರ ಹಾಳು ಆಗೋದಿಲ್ಲ ಇದರಿಂದ. ಆದ್ರೆ ನೀವು ಇದನ್ನ ಗುಜರಿಗೆ ಹಾಕಿದ್ರೆ ದುಡ್ಡು ಸಿಗುತ್ತೆ. ವಾಪಸ್ ಇವ್ರ ಹತ್ರ ಬಂದು ಮತ್ತೆ ಬಾಕ್ಸ್ ರೆಡಿ ಆಗುತ್ತೆ. ಓಕೆ, ಬನ್ನಿ ಸರ್, ಮುಂದಕ್ಕೆ ಹೋಗೋಣ. ಇಲ್ಲಿ ಆಕ್ಚುಲಿ ಈ ತರ ರೋಲ್ಗಳು ಲೋಡ್ ಆಗುತ್ತೆ. ಓಕೆ, ಇದು ಏನಾಗುತ್ತೆ ಇಲ್ಲಿ? ರೋಲು ಇದರಲ್ಲಿ 2 ಪ್ಲೈ ಅಂತ ಹೇಳಿ ರೆಡಿ ಮಾಡ್ತೀವಿ. 2 ಪ್ಲೈ, 3 ಪ್ಲೈ, 5 ಪ್ಲೈ? ಓನ್ಲಿ 2 ಪ್ಲೈ. ಓನ್ಲಿ 2 ಪ್ಲೈ. ಇಲ್ಲಿ ಗಮ್ ಇರುತ್ತೆ ಇದು. ಅಂಡ್ ಇಲ್ಲಿ ಒಳಗಡೆ ಹೀಟರ್ ಕಾಯಿಲ್ಸ್ ಇರುತ್ತೆ. ಓಕೆ, ಅದು ಗಮ್ ರೊಟೇಷನ್ ಆಗ್ತಾ ಇರುತ್ತೆ. ಅಲ್ಲಿ ಒಳಗಡೆ ಇಲ್ಲಿ ಟ್ರೇ ಇದೆ ನೋಡಿ. ಓಕೆ ಓಕೆ, ಈ ಟ್ರೇ ಗಮ್ ರೊಟೇಟ್ ಆಗ್ತಾ ಇರುತ್ತೆ. ಓಕೆ, ಅದನ್ನ ಅದು
ಫ್ಲೂಟ್ಸ್ ಅಂತೀವಿ ಅದಕ್ಕೆ. ಹಾ ಆ ಫ್ಲೂಟ್ ಅಲ್ಲಿ ಒಂದು ಫ್ಲೂಟಿಂಗ್ ಮಾಡುತ್ತೆ, ಒಂದು ಪೇಪರ್ ಹೋಗುತ್ತೆ, Okay. ಎರಡು ಅಪ್ಲೈ ಆಗುತ್ತೆ, ಒಂದು ಫ್ಲೂಟಿಂಗು ಮತ್ತೆ ಒಂದು ಪೇಪರ್ ಅಪ್ಲೈ ಆಗ್ಬಿಟ್ಟು ನೆಕ್ಸ್ಟ್ ಪ್ರೋಸೆಸ್ ಬಂದು ಕಟಿಂಗ್ ಆಗುತ್ತೆ. ಓಕೆ, ಅಂದ್ರೆ ಈ ತರ ಅಪ್ಲೈ ಆಗುತ್ತೆ ಸರ್, ಇಲ್ಲಿದೆಯಲ್ಲ. ಎಸ್, ಓಕೆ, ಇಲ್ಲಿದೆ. ಒಂದು ಡೈರೆಕ್ಟ್ ಆಗಿ ಹೋಗುತ್ತೆ, ಒಂದು ಫ್ಲೂಟಿಂಗ್ ಆಗುತ್ತೆ, ಫ್ಲೂಟಿಂಗ್ ಆಗುತ್ತೆ. ಇಲ್ಲಿ ಗಮ್ ಅಂಟ್ಕೊಂಡ್ಬಿಟ್ಟು ಇದಕ್ಕೆ ಅಪ್ಲೈ ಆಗುತ್ತೆ. ಅಪ್ಲೈ ಆಗುತ್ತೆ. ಇದೀಗ ಇಂಡಿಯನ್ ಬೇಡ ಅಥವಾ ಚೈನಾನ? ಇದು ದಿಸ್ ಇಸ್ ಚೈನೀಸ್ ಮಷೀನ್. ಚೈನೀಸ್. ಇಂಡಿಯಾದ ಇರ್ಲಿಲ್ವಾ? ಇದೆ, ಹಾ ಬಟ್ ಪ್ರೊಡಕ್ಷನ್ ಸ್ಪೀಡ್ ಒಂದ್ ಸ್ವಲ್ಪ ಕಡಿಮೆ. ಅದ್ರಲ್ಲಿ 1 2 3 ಆಗುತ್ತಾ? ಹಾ, ಮ್ಯಾನ್ಯುವಲಿ ಕೆಲಸ ತುಂಬಾ ಅದರಲ್ಲಿ. ಅದು ಅಲ್ಲಿದೆಯಲ್ಲ, ಅದು ಆ ಮಷೀನ್. ಓಕೆ ಓಕೆ ಓಕೆ. ಇದಾದ್ರೆ fast ಆಗುತ್ತೆ, ಜಾಸ್ತಿ ಆಗುತ್ತೆ. ಹಾ, ಇದು somewhere around 7 to 8 tons a day. ಓಕೆ, ಅದು 3 tons a day maximum. ಓಕೆ ಓಕೆ, ಸೂಪರ್. ನೆಕ್ಸ್ಟ್ ನೋಡಿ, ನಾವ್ ಹೇಳಿದ್ನಲ್ಲ, ಇದೇ ತರದ್ದು ನಾವ್ ಏನ್ ಬಿಸಾಕ್ತಿವಲ್ಲ, ಇದೇ ಆಕ್ಚುಲಿ ಅವರ ರಾ ಮೆಟೀರಿಯಲ್ ಆಗೋದಕ್ಕೆ ಕಾರಣ. ಅದು ಫ್ಯಾಕ್ಟ್ರಿಗೆ ಹೋಗಿ ಈ ತರ ರೋಲ್ ಆಗಿ ಬರುತ್ತೆ. ಕಟಿಂಗ್ ಮಾಡಿ ಈ ತರ ಶೀಟ್ಸ್ ನ ರೆಡಿ ಮಾಡ್ತೀವಿ ಫಸ್ಟ್. ಓಕೆ ಓಕೆ, ಸೂಪರ್. ಇಲ್ಲಿ ಏನಾಗುತ್ತೆ, ಅದು ಕಟಿಂಗ್ ಆಗುತ್ತೆ ಸೈಜ್ ವೈಸ್. ಯಾವ ಸೈಜ್ ಕಟಿಂಗ್ ಆಗುತ್ತೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಬಂದ್ಬಿಟ್ಟು ಅಂದ್ರೆ ಈ ತರ ಆದ್ಮೇಲೆ ಇದನ್ನ ನೀವು ಸ್ವಲ್ಪ ಟೈಮ್ ಹಂಗೆ ಬಿಡಬೇಕಾ? ಹಂಗೇನಿಲ್ಲ, ನೆಸೆಸರಿ ಇಲ್ಲ. ಇಮಿಡಿಯೇಟ್ಲಿ ಇದನ್ನ ಪ್ರೊಸೆಸಿಂಗ್ ತಗೊಂತೀವಿ. ಓಕೆ, ಅಂಡ್ ಇಲ್ಲಿ ಪೇಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾವು ಏನ್ ಪೇಪರ್ ಕಟ್ ಮಾಡಿದ್ವಲ್ಲ, ಆ ಪೇಪರ್ ನ ಈ ತರ ಅಪ್ಲೈ ಆಗಿ ಅಲ್ಲಿ ಆ ಶೀಟು ಅಪ್ಲೈ ಆಗಿ 3 ply ಮತ್ತೆ 5 ply 7 ply ಈ ತರ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ತರ ಇರುತ್ತೆ ಆ ತರ ರೆಡಿ ಮಾಡ್ತಾ ಹೋಗ್ತೀವಿ. ಅಲ್ಲಿ ಈಗ ಗಮ್ ಪೇಸ್ಟ್ ಆಗಿ ಇದ್ರ ಮೇಲೆ ಇಡ್ತಾರೆ ಅವರು. ಹಾ, ಅದು ಅದಕ್ಕೆ ಅಂಟ್ಕೊಳ್ಳುತ್ತೆ, ಆಟೋಮೆಟಿಕ್ ಅಂಟು ಬಿಡುತ್ತೆ ಅದು. ಇಲ್ಲಿ ಇರುತ್ತೆ, ತೋರಿಸ್ತೀನಿ ನೋಡಿ. ಅಂಟಿ ಬಿಡುತ್ತೆ ಈಗ ಅದು. ಬಸ್ ಓಕೆ, ಅಂಟ್ಕೊಂತು ಅಷ್ಟೇ. ಅಷ್ಟೇ, ಸೂಪರ್. ಓಕೆ, ನೆಕ್ಸ್ಟ್ ಸರ್, ನೆಕ್ಸ್ಟ್ ಪ್ರೊಸೆಸ್ ಏನಾಗುತ್ತೆ ಅಂತಂದ್ರೆ ಈ ತರ ಇಲ್ಲೆಲ್ಲ ವೇಟ್ಸ್ ಹಾಕ್ತಿವಿ ಇದಕ್ಕೆ. ಇದ್ರ ಮೇಲೆ ಅಂದ್ರೆ ಇದೇ ವೇಟ್ ಬೀಳುತ್ತೆ, ಒಂದ್ರ ಮೇಲೆ ಒಂದ್ ಬಿಟ್ಟು ಬಂದ್ರೆ ಒಂದ್ 3 hours ಇದು ಡ್ರೈಯಿಂಗ್ ಟೈಮ್ ತೊಗೊಳುತ್ತೆ. ಓಕೆ, 3 to 4 hours. ಅದಾದ್ಮೇಲೆ ನೆಕ್ಸ್ಟ್ ಫಿನಿಶಿಂಗ್ ಪಾರ್ಟಿಗೆ ಬರ್ತೀವಿ. ಓಕೆ, ಫಿನಿಶಿಂಗ್ ಮಾಡ್ಬಿಟ್ಟು ಈ ಮಷಿನ್ ಬಂದ್ಬಿಟ್ಟು ರೋಟ್ರಿ ಅಂತೀವಿ. ರೋಟ್ರಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಇವು ಎಡ್ಜಸ್ ಏನ್ ಇರುತ್ತಲ್ಲ, ಓಕೆ, ನೀಟಾಗಿ ಕಟಿಂಗ್ ಆಗುತ್ತೆ ಈ ಕಡೆ. ಆಮೇಲೆ ಆಚೆ ಈಚೆ ಹೋಗಿರೋದೆಲ್ಲ ನೀಟಾಗಿ ಆಮೇಲೆ ಒಂದು ಸ್ಕ್ರೀಸಿಂಗ್ ಬರುತ್ತೆ, ಹೈಟ್ ವೈಸ್ ಸ್ಕ್ರೀಸಿಂಗ್ ಅಂತ ಹೇಳಿ. ಓಕೆ, ಹೈಟ್ ವೈಸ್ ಸ್ಕ್ರೀಸಿಂಗ್ ಅಂತಂದ್ರೆ ಓಕೆ, ಇಷ್ಟು ಫಾಸ್ಟ್ ಆಗಿ ಕಟಿಂಗ್ ಆಗುತ್ತಾ? ಓಕೆ, ಇದು ಫಿನಿಶಿಂಗ್ ಆಗುತ್ತೆ, ಈ ತರ ಫಿನಿಶಿಂಗ್ ಆಗುತ್ತೆ. ಆಮೇಲೆ ಇದು ಬೆಂಡಿಂಗ್ ಆಗುತ್ತೆ. ಓ, ಇದು ಅಲ್ಲೇ ಆಗೋದ? ಇದೀಗ ಒಂದೊಂದು ಬಾಕ್ಸಿಗೆ ಒಂದೊಂದ್ ತರ ಬೆಂಡಿಂಗ್ ಬೇಕಲ್ವಾ? ಅವ್ರವ್ರ ಸೈಜ್, ಕಸ್ಟಮರ್ ಏನ್ ಸೈಜ್ ಕೊಟ್ಟಿರ್ತಾರ ಆ ತರ. ಇದು ಹೈಟ್ ಏನ್ ಬೇಕಾಗುತ್ತೆ ಆ ತರ. ಎಸ್, ಬನ್ನಿ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇದು ಏನ್ ಸರ್? ಇದು ಬಂದ್ಬಿಟ್ಟು ರೋಟ್ರಿ ಮತ್ತೆ ಡೈ ಅಂತ ಹೇಳಿ. ಇದರಲ್ಲೂ ಬೆಂಡಿಂಗ್ ಆಗುತ್ತೆ, ಪ್ರಿಂಟಿಂಗ್ ಆಗುತ್ತೆ, ಸಿಂಗಲ್ ಕಲರ್, 2 color ಅಂಡ್ ಸ್ಲಾಟಿಂಗ್. ಅಂದ್ರೆ ಈಗ ಬಾಕ್ಸ್ ಮೇಲೆ ಪ್ರಿಂಟಿಂಗ್ ಆಗುತ್ತಲ್ಲ, ಅದು ಆಗುತ್ತೆ. ಓಕೆ ಓಕೆ, ಇಮಿಡಿಯೇಟ್ ಪ್ರಿಂಟ್ ಆಗುತ್ತಾ? ಇಮಿಡಿಯೇಟ್ ಆಗುತ್ತೆ. ಎವ್ರಿ ಸೆಕೆಂಡ್ ಒಂದು ಬಾಕ್ಸ್ ನಿಮ್ಗೆ ಔಟ್ಪುಟ್ ಸಿಗುತ್ತೆ. ಈಗ ಇಲ್ಲಿ ಹಾಕ್ತಿದ್ದಾರೆ, ರೋಡ್ ಮಾಡ್ತಿದ್ದಾರೆ ನೋಡಿ. ಎಸ್, ಈಗ ನೆಕ್ಸ್ಟ್ ಬಿಟ್ಬಿಡ್ತಾರೆ ಈಗ ಅದು. ಸೂಪರ್. ಓಕೆ, ಇದೀಗ ಪ್ರಿಂಟ್ ಆಗಿ ಆ ಕಡೆ ಬರುತ್ತೆ. ಬನ್ನಿ ಈ ಕಡೆ ಬನ್ನಿ. ಇದು ಡ್ರಮ್ 1, ಡ್ರಮ್ 2 ಕಟಿಂಗ್. ಮಲ್ಟಿ ಕಲರ್ ಇದು? 2 color. 2 color. ಹೌದು, ಮಲ್ಟಿ ಕಲರ್ ಮಾಡಲ್ಲ. ಮಲ್ಟಿ ಕಲರ್ ಮಾಡಲ್ಲ. ಈ ತರ ಬಾಕ್ಸ್ ಆಗಾಗ್ ಬರುತ್ತೆ. ಇಲ್ಲಿಂದ ಲಾಟ್ ಆಗಿ ಅಗೇನ್ ಪಿನ್ನಿಂಗ್ ಹೋಗುತ್ತೆ. ಇದು ಪಿನ್ ಆಗ್ಬೇಕಲ್ಲ? ಓಕೆ, ಅದನ್ನ ನೋಡೋಣ ಬನ್ನಿ, ತೋರಿಸ್ತೀವಿ. ಓನ್ಲಿ ಹೈಟ್ ವೈಸ್ ಈ ತರ ನೋಡಿದ್ರಿ, ಇದು ಈ ತರ. ಆಮೇಲೆ ಮತ್ತೆ ಇಲ್ಲಿ ಬೆಂಡಿಂಗ್ ಆಗುತ್ತೆ. ಇದು ಕಟ್ ಆಗಿದೆ ಹೆಂಗೆ? ಇಲ್ಲಿ ಆಗ್ತಾ ಇದೆ ನೋಡಿ. ಇಲ್ಲಿ ಕಟ್ ಮಾಡ್ತಿದೆ. ಓಹೋ, ನೋಡಿ ನೋಡಿ ವೀಕ್ಷಕರು, ಇಲ್ಲಿ ನೋಡಿ, ಈ ಬಾಕ್ಸ್ ಅಲ್ಲಿ ಏನು ಸ್ಕ್ವೀಸ್ ಆಯ್ತು, ಇಲ್ಲಿ ಕಟ್ ಆಗೋದು ಅದ್ರ ಒಳಗಡೆ ಇಲ್ಲ, ಅಲ್ಲಿ ಕಟ್ ಆಗಿ ಬರ್ತಾ ಇದೆ. ವಾವ್, ಒಂದು ಬಾಕ್ಸ್ ಮಾಡೋದು ಎಷ್ಟು ಕೆಲಸ ಇದೆ, ನಮ್ಗೆ ಏನು ಗೊತ್ತಾಗಲ್ಲ. ಹಂಗೆ ಯೂಸ್ ಮಾಡ್ತೀವಿ, ತೆಗೆದು ಬಿಸಾಕ್ ಬಿಡ್ತೀವಿ. ನೋಡಿ, ಇದನ್ನ ರೀಸೈಕಲ್ ಆಗಿ ಮತ್ತೆ ಮತ್ತೆ ಬಾಕ್ಸ್ ಗಳನ್ನ ಮಾಡೋದು. ಚೈನೀಸ್ ಮಷೀನ್ ಅವಾಗ್ಲೇ ನೋಡಿದ್ದು. ಹೌದು, ದಿಸ್ ಇಸ್ ಇಂಡಿಯನ್ ಮಷೀನ್. ನೋಡಿ, ಅದು ಚೈನಾ, ಇದು ಇಂಡಿಯಾ. ಅದು ಸ್ವಲ್ಪ ಜಾಸ್ತಿ ವರ್ಕ್ ಆಗುತ್ತೆ, ಇದು ಸ್ವಲ್ಪ ಸ್ಲೋ ಆಗಿ ಮ್ಯಾನುವಲ್ ಆಗಿ ವರ್ಕ್ ಆಗುತ್ತೆ. ಇದು ಸ್ವಲ್ಪ ಸ್ಲೋ ಇರುತ್ತಲ್ವಾ? ಸ್ಲೋ ಇಲ್ಲ, ಇದು ಸ್ಪೀಡ್ ಆಗಿರುತ್ತೆ. ಬಟ್ ಇದರಲ್ಲಿ 2 process ಆಗ್ಬೇಕು. ಈ ತರ ಮಷೀನ್ ನಮ್ಮ ಮುಂಚೆ ಇರ್ಲಿಲ್ಲ. ಸೊ ಹೈಟ್ ವೈಸ್ ಆಯ್ತು, ಲೆಂತ್ ವಿಡ್ತ್ ಆಯ್ತು, 2 ಒಂದ್ರಲ್ಲೇ ಮಷೀನ್ ಅಲ್ಲೇ ಆಡ್ತಿದ್ದು. ಅದಾದ್ಮೇಲೆ ಅದು ಕಟಿಂಗ್ ಏನಾಗ್ತಾ ಇತ್ತಲ್ಲ, ಅದು ಆ ಇಂಡಿಯನ್ ಮಷೀನ್ ಅಲ್ಲಿ ಮಾಡ್ತಾ ಇತ್ತು. ಆ ಕಟಿಂಗ್ ಈ ಮಷೀನಿಗೆ ಬರ್ತಾ ಈ ಮಷೀನಿಗೆ ಬರ್ತಾ ಇತ್ತು. ಇದು ಹಳೆ
ಮೆಥಡ್ ಹಳೆ ಮೆಥಡ್. ಈಗ ಅಪ್ಡೇಟ್ ಆಗಿರೋದು Update ಆಗಿರೋದು. ಓಕೆ ಅದು ಹಳೆ ಪ್ರಿಂಟಿಂಗ್ ಮೆಥಡ್. ಅದಾ Okay. ಅಂದ್ರೆ ನಿಮ್ಗೆ ಆರ್ಡರ್ಗಳು ಜಾಸ್ತಿ ಇದ್ದಾಗ ಕಾಯೋ ತಾಳ್ಮೆ ಇರಲ್ಲ, ಬೇಗ ಬೇಗ ಆಗ್ಬೇಕು. ಬನ್ನಿ ಪಿನ್ನಿಂಗ್ ತೋರ್ಸೋಣ, ಪಿನ್ ಹೆಂಗಾಗುತ್ತೆ ನೋಡುವ. ಇದೇನಿದು? ದಿಸ್ ಇಸ್ ಆಯಿಲ್ ಬಾಕ್ಸಸ್ ಎಲ್ಲ ಇದನ್ ಮಾಡ್ಲಿಕ್ಕೆ ಬರಲ್ಲ, ಪಿನ್ ಮಾಡ್ಲಿಕ್ಕೆ ಬರಲ್ಲ. ಅವಾಗ ಎಡ್ಜಸ್ ಏನಾಗುತ್ತೆ ಅಂದ್ರೆ ಕಟ್ ಆಗುತ್ತೆ ಅಂತ ಹೇಳಿ ಪೌಚ್ ಹಾಕ್ತಾರಲ್ಲ, ಪೌಚಿಗೆ ಮತ್ತೆ ಅದು ಈಗ ಹೊಸ ಅಪ್ಡೇಟ್ ಅಲ್ಲ ಅದು? ಇದು ಅಪ್ಡೇಟೆಡ್. ಇದು ಪಿನ್ನಿಂಗ್, ಅದ್ರ ಬದಲಿ ಫ್ಲಾಪ್ ಪೇಸ್ಟಿಂಗ್ ಅಂತ ಹೇಳ್ತೀವಿ. ಅದು ಬಾಕ್ಸ್ ಬೇರೆ ಇದೆ, ತೋರಿಸ್ತೀವಿ. ಎಸ್ 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 ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಪಿನ್ನು. ಕಾಲಲ್ಲಿ ಒತ್ತಿರ್ತದೆ. ಎಸ್, ಓ ಕಾಲಲ್ಲಿ ಅದು ಬೇಕಾದು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಕೈಯಲ್ಲೇ ಮಾಡ್ಬೇಕಲ್ಲ? ಹೌದು, ಇದಕ್ಕೂ ಮಷಿನ್ ಬರುತ್ತೆ, ಎಷ್ಟೊಂದು ಸ್ಪೀಡ್ ಆಗಲ್ಲ. ಓಕೆ, ಅದಕ್ಕಾದ್ರೂ ಒಬ್ಬನು ಮನುಷ್ಯ ಬೇಕು ಹಿಂಗ್ ಮಾಡಿ ಹಿಂಗ್ ದೂಕಕ್ಕೆ. ನೋಡಿ ಈ ತರ ಒಂದು ಬಾಕ್ಸ್ ರೆಡಿ ಆಗೋದು. ನಾವೆಲ್ಲ ಆನ್ಲೈನ್ ಶಾಪಿಂಗ್ ಅನ್ನ ಮಾಡ್ತಾ ಇರ್ತೀವಿ. ಆನ್ಲೈನ್ ಶಾಪಿಂಗ್ ಅಲ್ಲಿ ಈ ತರ ಬಾಕ್ಸ್ಗಳು ಇಲ್ಲದೇನೆ ಡೆಲಿವರಿ ಕೊಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇಷ್ಟೆಲ್ಲ ಮೆಥಡ್ ಇದೆ. ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಒಳಗಡೆ ಇವತ್ತು ತಿರುಗೋ ಪ್ರಯತ್ನ ಮಾಡಿದೀವಿ. ಇದೇನಿದು? ಇದು ಪಿನ್ನಿಂಗ್ ಇರಲ್ಲ, ಆ ಮಷಿನ್ ತೋರಿಸಿದ್ವಲ್ಲ. ಓಕೆ, ಈ ಆಯಿಲ್ ಡಬ್ಬಗಳೆಲ್ಲ ಬರುತ್ತೆ ಇದೇ ತರ ಬರುತ್ತೆ. ಯೂಶುವಲಿ ಇದಕ್ಕೆ ಪಿನ್ ಏನಾಗುತ್ತೆ, ರಸ್ಟ್ ಹಿಡಿಯೋ ಚಾನ್ಸಸ್ ಆಯ್ತು, ಆಮೇಲೆ ಅದಕ್ಕೆ ಪೌಚಸ್ಗೆ ಅಡ್ಡ ಆಗಿ ಅದು ಕಟ್ ಆಗ ಲೀಕೇಜ್ ಚಾನ್ಸಸ್ ಇರುತ್ತೆ. ಸೊ ಅವಾಗ ಇಲ್ಲಿ ಪಿನ್ನಿಂಗ್ ಬರಲ್ಲ, ಫ್ಲಾಪ್ ಪೇಸ್ಟಿಂಗ್ ಅಂತ ಹೇಳ್ತೀವಿ. ಫ್ಲಾಪ್ ನ ಪ್ಲೇಸ್ ಮಾಡ್ಕೊಡ್ತೀವಿ. ಈ ತರ ಇದೆ. ನೀವ್ ಹೆಂಗೆ ಈ ಇಂಡಸ್ಟ್ರಿಗೆ ಬಂದ್ರಿ? ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಪ್ರೀತಿ ಯಾವಾಗ ಹುಟ್ಟಿದ್ದು? ನಾವು ಹಿಂಗ್ ಕೆಲಸ ಮಾಡ್ಬೋದು ಅಂತ ಯಾವಾಗ ಅನ್ಸುತ್ತೆ ಸರ್? ಆಕ್ಚುಲಿ ಏನಂತಂದ್ರೆ, ನಂದ ಫ್ರೆಂಡ್ ಏನಿದಾನೆ, ಅವ್ರ ಫಾದರ್, ಓಕೆ, he is my partner. ಓ ಸೂಪರ್. ಹೀರೋ. ಓಕೆ, he was into this industry from last 25 years. ಓಕೆ, he used to trade. ಮುಂಚೆ ಒಂದು ಫ್ಯಾಕ್ಟ್ರಿಲಿ ಅವರು ಪಾರ್ಟ್ನರ್ ಆಗಿದ್ರು. ಓಕೆ, ಸೊ ಅವಾಗ ಏನಾಗ್ತಿತ್ತು ಅಂತಂದ್ರೆ, ಅವರು ಏನೋ ಡಿಸ್ಪ್ಯೂಟ್ ಆಗಿ ದೇ ಕೇಮ್ ಔಟ್ ಆಫ್ ಇಟ್. ಓಕೆ, ಅದಾದ್ಮೇಲೆ ದೇ ವೇರ್ ಟ್ರೇಡಿಂಗ್, ಅಂದ್ರೆ ಬೇರೆ ಕಡೆ ಬಾಕ್ಸ್ ನ ಮಾಡಿ ಇಲ್ಲಿ ತರಿಸ್ತಾ ಇದ್ರು. ಓಕೆ. ಸೊ ಅವಾಗ ನಾನೇನು ಯೋಚನೆ ಮಾಡಿದೆ, ಬೇರೆ ಕಡೆ ಏನಕ್ಕೆ ತರಿಸೋದು ಮಾಡೋದು. ಸೊ ಬೆಟರ್ ವಿಲ್ ಸ್ಟಾರ್ಟ್ ಇಟ್ ಔಟ್. ಹೆಂಗಿದ್ರು ಆರ್ಡರ್ಸ್ ಒಂದ್ ಸ್ವಲ್ಪ ಇತ್ತು, ಎಕ್ಸ್ಪ್ಲೋರ್ ಮಾಡ್ಬೇಕಿತ್ತು. ಫೈನಾನ್ಷಿಯಲಿ ಒಂದ್ ಸ್ವಲ್ಪ ಇದನ್ನಿತ್ತು. ಫೈನಾನ್ಷಿಯಲಿ ನಾನು ಹೆಲ್ಪ್ ಮಾಡಿದೆ, ಮಾರ್ಕೆಟಿಂಗ್ ಮತ್ತೆ ಕಾಂಟ್ಯಾಕ್ಟ್ಸ್ ಅವ್ರು ಹೆಲ್ಪ್ ಮಾಡಿದ್ರು. ಯಾಕೆ ಹುಬ್ಳಿಲೇ ಮಾಡಿದ್ರಿ ನೀವು? ಬೇರೆ ಎಲ್ಲೋ ಮಾಡ್ಬೋದಿತ್ತು. ಹುಬ್ಳಿ is one ನೀವು of- ಸೌದತ್ತಿ. ಹೌದು, ಸೊ ನಿಮ್ಮ ಪ್ರಾಪರ್ ಸೌದತ್ತಿ. ಹೌದು. ಸೊ ಅಲ್ಲಿಂದ ಇಲ್ಲಿಗೆ ಬಂದು ಯಾಕೆ ಮಾಡಿದ್ರಿ ಅಂತ? ಅಲ್ಲಿಂದ ಇಲ್ಲಿಗೆ ಅಲ್ಲೂ ಡ್ಯಾಡಿ ಬಿಸ್ನೆಸ್ ಎಲ್ಲ ಇದೆ, ಇಲ್ಲ ಅಂತಿಲ್ಲ. ಎಲ್ಲ ಕುಂತ್ ತಿನ್ನೋಷ್ಟೆಲ್ಲ ಆರಾಮಾಗೆ ಇಟ್ಟಿದ್ದಾರೆ. ಓಕೆ, ನಂದಾಗಿ ಏನಾದ್ರು ಮಾಡ್ಬೇಕು, ಮಾಡಿದೀವಿ. ಏನ್ ಡ್ಯಾಡಿ ದುಡ್ಡಲ್ಲೇ ಮಾಡಿದ್ರೆ ಏನು ಯೂಸ್ ಇಲ್ಲ ಅಂತ ಹೇಳಿ Correct. ನಾನೇ ಇಲ್ಲಿ ಬಂದು ಅವ್ರ ಮನೇಲೆ 4 years ಕೆಲಸ ಮಾಡಿ, ವರ್ಕ್ ಮಾಡಿ, ಅವ್ರ ಜೊತೆಗೆ ಇದ್ದು ಎವ್ರಿ ಡೇ ಹೋಗೋದು ಬರೋದು, ಅವ್ರು ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಕಾಂಟ್ಯಾಕ್ಟ್ಸ್ ಲೀಡ್ ಹೆಂಗ್ ತರಬೇಕು, ಒನ್ಸ್ ಅ ಕಸ್ಟಮರ್ಸ್ ಆಲ್ವೇಸ್ ಅ ಕಸ್ಟಮರ್ ಅಂತ ಹೆಂಗ್ ಇಟ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದು ಅವ್ರೆ. ನನ್ನ ತಂದೆಯಾಗ ಅವ್ರು ನನ್ಗೆ ಇದು ಮಾಡ್ತಾರೆ, ಎಲ್ಲ ಗೈಡ್. ನಮ್ ಡ್ಯಾಡಿ ಬಿಸ್ನೆಸ್, ನಮ್ ಪಟಾಕಿ ಅಂಗಡಿ ಇದೆ, ಅಲ್ಲಿ ಕಾಟನ್ ಟ್ರೇಡಿಂಗ್ ಮಾಡ್ತೀವಿ, ಕಾಂಪ್ಲೆಕ್ಸಸ್ ಇದಾವೆ. ಸೊ ಈ ಫೀಲ್ಡ್ ಅಲ್ಲಿ ಚಲೋ ಅನ್ನಿಸ್ತು. ಎವ್ರಿಥಿಂಗ್ ಈಸ್ ರೀಸೈಕಲ್ಡ್ ಹಿಯರ್. ದೇರ್ ಇಸ್ ನಥಿಂಗ್ ಕಾಲ್ಡ್ ವೇಸ್ಟ್ and there is no pollution for this one. This is the first thing I want to say. There is no pollution. And ನಾವು ಒಂದ್ ಏನಿಲ್ಲ ಅಂತಂದ್ರೆ, ಮುಂಚೆ 10 ಜನದಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದು, ಇವಾಗ ಒಂದು 35 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ಇವತ್ತು ಶ್ರೀ ವೈಭವಿ ಪ್ಯಾಕರ್ಸ್ ಅಂತ ಹೇಳಿದ್ರೆ ಒಂದು ಸ್ಟ್ಯಾಂಡರ್ಡ್ ಕಂಪನಿ, ಜೊತೆಗೆ ಸುಮಾರು ಜನರಿಗೆ ಕೆಲಸ ಕೊಟ್ಟಿದ್ದೀರಾ. ಆಮೇಲೆ ಒಂದು ವಿಚಾರ ಹೇಳ್ತೀನಿ, ನಮ್ಮ ವೀಕ್ಷಕರು ಯಾರೆಲ್ಲ ನಮ್ಮ ಹೆಗ್ಗದ್ದೆ ಆಯುರ್ ಕಲ್ಚರ್ ಅನ್ನ ನೋಡಿರ್ತೀರಾ, ಆ ಆಯುರ್ ಕಲ್ಚರ್ಗೆ, ಹೆಗ್ಗದ್ದೆ ಆಯುರ್ ಪ್ಯಾಕೇಜಿಂಗ್ ಕಲ್ಚರ್ ಸೊಲ್ಯೂಷನ್ ಅಷ್ಟು ಬಾಕ್ಸ್ ಗಳನ್ನ ರೆಡಿ ಮಾಡ್ಕೊಟ್ಟಿದ್ದು ಇವ್ರೆ. ಇವತ್ತಿಗೂ ರೆಡಿ ಮಾಡ್ತಾ ಇರೋದು ಇವ್ರೆ. ಸೊ ಹಂಗಾಗಿ ಇವ್ರನ್ನ ಒಂದ್ಸಲ ಆದ್ರೂ ನಾನು ಭೇಟಿಯಾಗಿ, ಇದುವರೆಗೂ ನಾವು ಭೇಟಿಯಾಗಿಲ್ಲ. ಎವ್ರಿಥಿಂಗ್ ಇಸ್ ಇನ್ ಕಾಲ್. ಎಸ್, ನಾವು ಕಂಪ್ಲೀಟ್ಲಿ ಫೋನಲ್ಲೇ ಮಾತಾಡ್ತಿದ್ದು. 1.5-2 ವರ್ಷ ಆದ ನಂತರ ಇವ್ರ ಫ್ಯಾಕ್ಟ್ರಿ ನೋಡೋಣ ಅಂತ ಬಂದೆ. ಇದುವರೆಗೂ ಸರ್ ಇಷ್ಟು ಬೇಕು, ಬಸ್ಸಿಗೆ ಹಾಕಿ ನಮ್ಗೊಂದು ಪ್ಯಾಕ್ ಮಾಡಿ ಕಳಿಸಿ ಅಂತ ಕಳಿಸ್ಬಿಡೋರು, ದುಡ್ಡು ಕೇಳ್ತಿರ್ಲಿಲ್ಲ ಅಂತ ವ್ಯಕ್ತಿ ಇವರು. ಹಂಗಾಗಿ ಇವ್ರು ಒಳ್ಳೆ ಕೆಲಸ ಸುಮಾರು ಜನರಿಗೆ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ಇಲ್ಲಿವರೆಗೆ ಬಂದು, ಅವ್ರಿಗೆ ಈಗ ಒಂದು ಅರ್ಧ ಗಂಟೆ ಮುಂಚೆ ಹುಬ್ಳಿಗೆ ಬಂದಿದ್ದೀನಿ ಸರ್ ಅಂತ ಫೋನ್ ಮಾಡಿದಾಗ ಇಲ್ಲಿ ಬನ್ನಿ ಅಂತ ಹೇಳಿದ್ರು. ಖಂಡಿತ ಬರ್ತೀನಿ ಅಂತ ಹೇಳಿ ಇವತ್ತು ಇಲ್ಲಿ ಬಂದು ಇವರ ಒಂದು ಫ್ಯಾಕ್ಟ್ರಿಯನ್ನ ವಿಸಿಟ್ ಮಾಡೋ ಕೆಲಸವನ್ನ ನಾನು ಮಾಡಿದ್ದೀನಿ. ನನ್ನ ಇದರ ಹಿಂದಿನ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಾಮಾನ್ಯ ಜ್ಞಾನವಾಗಿ ಇದೆಲ್ಲ ಇರಬೇಕು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನೇನೋ ವಿಡಿಯೋಸ್ಗಳನ್ನ ನೋಡಿ ಟೈಮ್ ವೇಸ್ಟ್ ಮಾಡ್ತೀವಿ. ಸೊ ಈ ತರದ ವಿಡಿಯೋಗಳನ್ನು ಕೊಡೋಣ ಅನ್ನೋ ದೃಷ್ಟಿಲಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಸರ್. ನನಗೆ ಈ ಒಂದು ಸಣ್ಣ ಕೆಲಸ ಇದು ಎಷ್ಟೋ ಜನರ ಮನೆಗೆ ತಲುಪ್ತಾ ಇದೆ, ಅದು ಇಂಡೈರೆಕ್ಟ್ ಆಗಿ ತಲುಪ್ತಾ ಇದೆ, ಅದು ನಿಮ್ಗೆ ಗೊತ್ತಿರಲ್ಲ. ಎಲ್ಲ ಹೋದಾಗ ಅವ್ರು ಒಂದ್ ಪ್ಯಾಕ್ ನೋಡಿದಾಗ ಬಹುಶಃ ಇದು ನಮ್ದು ಇರ್ಬಹುದಾ ಅಂತ ನಿಮಗೂ ಅನಿಸ್ಬೋದು.
ಈ ಓವರ್ ಆಲ್ ಎಲ್ಲೆಲ್ಲಿಯ ಬಿಸ್ನೆಸ್ ಎಲ್ಲ ನಿಮ್ಗೆ ಬರುತ್ತೆ ಸರ್? ಸರೌಂಡಿಂಗ್ 250 to 300 ಕಿಲೋಮೀಟರ್ಸ್ ಅಲ್ಲಿ ಕೆಲಸ ಮಾಡ್ತೀವಿ. ಕೆಲಸ ಮಾಡ್ತೀವಿ. ಹೌದು. ಓಕೆ ಓಕೆ. ಇವಾಗ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದು? ನನ್ಗೆ ಅರೌಂಡ್ 10 ಇಯರ್ಸ್ ಆಯ್ತು. 10 ಇಯರ್ಸ್. ಅಂಕಲ್ಗೆ ನಮ್ಮ ಪಾರ್ಟ್ನರ್ ಬಂದ್ಬಿಟ್ಟು ಅರೌಂಡ್ 25 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಓಕೆ ಓಕೆ. ಅವ್ರಿಗೆ ಇಂತಲ್ಲಿ ಯಾರು ಗೊತ್ತಿಲ್ಲ ಅನ್ನಂಗಿಲ್ಲ, ಎಲ್ಲಾ ಊರಲ್ಲೂ ಎಲ್ಲಾ ಕಡೆನೂ ಅವ್ರಿಗೆ ಪರಿಚಯ. ಇರ್ತೀರಲ್ಲ? ಬಿಸಿ ಅಂತಿಲ್ಲ ಸರ್, ಬಟ್ ಎಲ್ಲರನ್ನೂ ಸರ್ವಿಸ್ ಕೊಡ್ಬೇಕು, ಮಾತಾಡ್ಸ್ಬೇಕು ಅಂತಂದ್ರೆ ಮತ್ತೆ ಏನ್ ಮಾಡ್ಲಿಕ್ಕೆ ಬರಲ್ಲ. ಹೌದು. ಸ್ವಲ್ಪ ಮನೆಗೆ ಕಡಿಮೆ ಕೆಲಸ ಮಾಡ್ತೀವಿ, ಮನೆ ಕೆಲಸ ಕಡಿಮೆ, ಕೆಲ್ಸನೇ ಬಹಳ. ಎಸ್ ಸರ್, ಎಸ್ ಸರ್, ನಿಜವಾಗ್ಲೂ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಮತ್ತೆ ನಿಮ್ಮ ಟೀಮ್ ಅವ್ರಿಗೆ ಎಲ್ಲರೂ ಕೂಡ ತುಂಬಾ ನಮ್ಗೆ ಸಪೋರ್ಟಿವ್ ಆಗಿ ಆಯ್ತು ವಿಡಿಯೋ ಮಾಡ್ತೀವಿ ಅಂದ ತಕ್ಷಣ ಓಕೆ ಅಂತ ಹೇಳಿದ್ರಿ. ಸೊ ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರ ಪರವಾಗಿ ನಿಮ್ಗೆ ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಮಿಂಗ್ ಆಲ್ಸೋ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಒಂದು ಬಾಕ್ಸ್ ತಗೊಂಡ್ರೆ ಅದು ಯಾವ ರೀತಿ ರೆಡಿ ಆಗುತ್ತೆ ಇದ್ರ ಬಗ್ಗೆ ಒಂದು ಸಣ್ಣ ಜ್ಞಾನವನ್ನ ಕೊಡಬೇಕು ಅಂತಾನೆ ಈ ವಿಡಿಯೋನ ಮಾಡಿದ್ದೀನಿ. ಇದು ಇವತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.